ನಮಸ್ಕಾರ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲೆಲ್ಲೋ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ. ಮಧ್ಯದಲ್ಲೆಲ್ಲೋ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಈ ವಿಡಿಯೋನ ಸ್ಮರಣೆಯೊಂದಿಗೆ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಸಾಲವೆಂಬುದು ಮನುಷ್ಯನನ್ನು ಏಳಲಾಗದ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಎಷ್ಟೋ ಜನರು ಸಾಲಕ್ಕೆ ಹೆದರಿ ಮನೆ ಸಂಸಾರವನ್ನು ಬಿಟ್ಟು ಪ್ರಾಣ ತ್ಯಾಗ ಮಾಡಿದ್ದಾರೆ. ಇಂತಹ ಸಾಲದ ಸಮಸ್ಯೆಗೆ ನಾನು ಈ ದಿನ ಒಂದು ಒಳ್ಳೆಯ ಉಪಾಯವನ್ನು ತಿಳಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಾಲಗಳು 1000 ಇರಲಿ, ಲಕ್ಷ ಇರಲಿ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ಒಂದು ಸಂಖ್ಯೆ ಬರೆದಿಟ್ಟು ಈ ಕೆಲಸ ಮಾಡುತ್ತಾ ಬಂದರೆ ಮಹಾಲಕ್ಷ್ಮಿ ದೇವಿ ಅನುಗ್ರಹದಿಂದ ಮೈತುಂಬ ಸಾಲಗಳಿದ್ದರೂ ತೀರಿ ಮಹಾ ಅದೃಷ್ಟ ನಿಮಗೆ ಒಲೆಯುತ್ತದೆ. ಈಗಿನ ಕಾಲದಲ್ಲಿ ಸಾಲವಿಲ್ಲದೆ ಜೀವಿಸಲು ಸಾಧ್ಯವಾಗುವುದಿಲ್ಲ. ಸಂಪಾದನೆ ಮಾಡಿ ತರುವ ಹಣ ಮನೆ ಖರ್ಚಿಗೆ, ಮಕ್ಕಳ ಓದಿಗೆ, ದಿನನಿತ್ಯದ ಜಂಜಾಟಕ್ಕೆ ಖಾಲಿಯಾಗಿ ಒಂದಲ್ಲ ಒಂದು ಸಮಸ್ಯೆಗೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದೇ ಬರುತ್ತದೆ. ಸಾಲ ಯಾವುದೇ ರೂಪದಲ್ಲಿರಲಿ, ಲಕ್ಷ್ಮಿ ಅನುಗ್ರಹದಿಂದ ಸಾಲ ತೀರಲು ಈ ಚಿಕ್ಕ ತಂತ್ರವನ್ನು ನಾವು ಹೇಳಿಕೊಡುವ ರೀತಿ ಮಾಡಿ ನೋಡಿ. ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಹಣ ಬಂಗಾರದಿಂದ ತುಂಬಿ ತುಳುಕುತ್ತದೆ. ಈ ತಂತ್ರ ಮಾಡಲು ಯಾವುದಾದರೂ ಶುಭ ದಿನವನ್ನು ನೀವೇ ಗುರುತು ಮಾಡಿಕೊಂಡು ಆರಂಭಿಸಬಹುದು. ಅಂದರೆ ಮಂಗಳವಾರ, ಶುಕ್ರವಾರ ಒಳ್ಳೆಯ ದಿನ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ದಿನವನ್ನು ಗುರುತು ಮಾಡಿಕೊಂಡರೆ ಒಳ್ಳೆಯದ್ದು. ಈ ತಂತ್ರ ಮಾಡಲು ಮೊದಲನೆಯದಾಗಿ ಒಂದು ಚಿಕ್ಕ ಡಬ್ಬಿ ಅಥವಾ ತಟ್ಟೆ ಇರಬೇಕಾಗುತ್ತದೆ. ಮುಚ್ಚಳ ಇರುವಂತಹ ಒಂದು ಚಿಕ್ಕ ಡಬ್ಬಿಯ ಮೇಲೆ ಈ ಸಂಖ್ಯೆಯನ್ನು ಪೆನ್ ಅಥವಾ ಮಾರ್ಕರ್ ಸಹಾಯದಿಂದ ಬರೆಯಬೇಕು. 520741. ಮತ್ತೊಮ್ಮೆ ಹೇಳುತ್ತೇನೆ, ನಂಬರನ್ನು ನೋಟ್ ಮಾಡಿಕೊಳ್ಳಿ. 520741 ಎಂಬ ಈ ಸಂಖ್ಯೆಯನ್ನು ಡಬ್ಬಿ ಅಥವಾ ಪೆಟ್ಟಿಗೆ ಮೇಲೆ ಬರೆಯಬೇಕು. ನಿಮಗೆ ಯಾವುದೇ ಶುಭ ದಿನಗಳಲ್ಲಿ ಇದನ್ನು ಬರೆಯಬಹುದು. ಆದರೆ ಈ ಕೆಲಸವನ್ನು ಭಕ್ತಿಯಿಂದ ಮಾಡಿ. ಪೆಟ್ಟಿಗೆಯ ಮೇಲೆ ಈ ಸಂಖ್ಯೆ ಬರೆದ ಮೇಲೆ ಆ ಪೆಟ್ಟಿಗೆ ಒಳಕ್ಕೆ ಚಿನ್ನದ ಬಣ್ಣವಿರುವ ಒಂದು 5 ರೂಪಾಯಿಯ ನಾಣ್ಯವನ್ನು ಇಡಬೇಕು. ಇದರ ಜೊತೆಗೆ 5 ಏಲಕ್ಕಿಕಾಯಿ, 5 ಲವಂಗ, 5 ಗೋಮತಿ ಚಕ್ರಗಳು, ಕೊನೆಯದಾಗಿ ಶ್ರೀಫಲಕಾಯಿಗಳು ಚಿಕ್ಕದಾಗಿರುತ್ತದೆ. ಈ ಎಲ್ಲ ವಸ್ತುಗಳು ಪೂಜಾ ಸಾಮಗ್ರಿಗಳು ಸಿಗುವ ಅಂದರೆ ಪನಸಾರಿ ಅಂಗಡಿಗಳಲ್ಲಿ ದೊರೆಯುತ್ತವೆ. ಈ ಮಂಗಳಕರವಾದ ಎಲ್ಲ ವಸ್ತುಗಳನ್ನು ಲಕ್ಷ್ಮೀ ದೇವಿಯನ್ನು ನೆನೆದು ಆ ಡಬ್ಬಿ ಅಥವಾ ಪೆಟ್ಟಿಗೆಯಲ್ಲಿ ಇಡಬೇಕು. ಲಕ್ಷ್ಮೀ ದೇವಿಯ ಫೋಟೋ ಮನೆಯಲ್ಲಿದ್ದರೆ ಅದರ ಎದುರಿಗೆ ಇಟ್ಟರೆ ಇನ್ನೂ ಒಳ್ಳೆಯದ್ದು. ಈ ಎಲ್ಲ ವಸ್ತುಗಳನ್ನು ಇಟ್ಟ ಮೇಲೆ ಇದೇ ವಸ್ತುಗಳ ಮೇಲೆ ಸಿಂಧೂರವನ್ನು ಚಿಟಿಕೆಯಷ್ಟು ಹಾಕುತ್ತಾ ಶ್ರೀಂ 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 ಎಂದು 5 ಬಾರಿ ಹೇಳಿಕೊಳ್ಳಬೇಕು. ನಂತರ ಈ ಡಬ್ಬಿಯನ್ನು ದೇವರ ಕೋಣೆಯಲ್ಲಿ ವಿಶೇಷವಾದ ಜಾಗದಲ್ಲಿಟ್ಟು ದಿನನಿತ್ಯವೂ ದೀಪ ಧೂಪಗಳನ್ನು ಹಾಕಬೇಕು. ನಿತ್ಯವೂ ಧೂಪವನ್ನು ಹಾಕಿದ ಮೇಲೆ ಡಬ್ಬಿಯ ಮುಚ್ಚಳ ತೆಗೆದು 5 ಬಾರಿ ಶ್ರೀಂ 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 ಎಂದು ಹೇಳುತ್ತಾ ಸ್ವಲ್ಪ ಸ್ವಲ್ಪ ಸಿಂಧೂರವನ್ನು ಡಬ್ಬಿಯ ಒಳಕ್ಕೆ ಹಾಕಬೇಕು. ನಮ್ಮೆಲ್ಲ ಸಾಲಗಳು ಬೇಗ ತೀರಬೇಕು. ಆದಷ್ಟು ಬೇಗ ನಾವು ಸಾಲದ ಸುಳಿಯಿಂದ ಆಚೆ ಬರಬೇಕು. ಸಾಲ ಮುಕ್ತರಾಗಬೇಕು. ನಿತ್ಯವೂ ಸುಖ ಜೀವನ ಮಾಡಬೇಕು. ನಮಗೆ ಮನೆ ದೇವರ ಅನುಗ್ರಹದ ಜೊತೆಗೆ ಲಕ್ಷ್ಮೀ ನಾರಾಯಣರ ಕೃಪೆ ಬೇಕೆಂದು ಬೇಡಿಕೊಳ್ಳುತ್ತಾ ನಿತ್ಯ ಈ ಡಬ್ಬಿಗೆ ಪೂಜಿಸುತ್ತಾ ಬರಬೇಕು. ಬರೀ ಪೂಜೆ ಜಪ ತಪಗಳನ್ನು ಮಾಡಿದರೆ ಸಾಲ ತೀರುತ್ತದೆಯಾ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯಾ ಎಂಬೆಲ್ಲ ಟೀಕೆಯ ಮಾತುಗಳನ್ನು ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಇದನ್ನು ಮಾಡಬೇಕು. ನಂಬಿಕೆ ಇಟ್ಟರೆ ಮಾತ್ರ ಪ್ರತಿಯೊಂದು ಉಪಾಯ ಕೆಲಸಗಳಲ್ಲಿ ಫಲಿತಾಂಶ ಸಿಗುತ್ತದೆ. ಮನುಷ್ಯರು ಮಾಡುವ ಪ್ರತಿ ಕೆಲಸಕ್ಕೂ ದೇವರ ಅನುಗ್ರಹ ಇರಬೇಕು. ಅಂತೆಯೇ ಇಂತಹ ಕೆಲಸಗಳನ್ನು ಮಾಡಬೇಕಾದರೆ ದೃಢವಾದ ನಂಬಿಕೆಯಿಂದ ಮಾಡಿದರೆ ಮಾತ್ರ ಸಾಧ್ಯ. ಹೆಂಗಸರ ಮುಟ್ಟಿನ ಸಮಸ್ಯೆ ಬಂದಾಗ ಅಥವಾ 2-3 ದಿನ ಹೊರಗೆ ಹೋಗಬೇಕು ಎಂದಾಗ ಅಂತಹ ದಿನಗಳಲ್ಲಿ ಮಾಡದೇ ಇದ್ದರೂ ನಡೆಯುತ್ತೆ. ಆದರೆ ಮನೆಯಲ್ಲಿರುವಾಗ ಪ್ರತಿನಿತ್ಯವೂ ತಪ್ಪದೆ ಈ ಕೆಲಸವನ್ನು ಮಾಡಬೇಕು. ಈ ವಿಶೇಷ ಕೆಲಸವನ್ನು ನಿಮ್ಮ ಸಾಲಗಳು ತೀರುವ ತನಕವೂ ಮಾಡುತ್ತಾ ಬನ್ನಿ. ಶೀಘ್ರವಾಗಿ ಎಲ್ಲ ಸಾಲಗಳಿಂದ ಮುಕ್ತಿ ದೊರೆಯುತ್ತದೆ.
ಸಾಲಗಳು ತೀರಿದ ಮೇಲೆ ಇದೇ ತಂತ್ರವನ್ನು ದುಡ್ಡು ಬರಲಿ ಎಂಬ ಸಂಕಲ್ಪದಿಂದ ಮುಂದುವರೆಸಬೇಕು. 520741 520741 ಎಂಬ ಈ ಸಂಖ್ಯೆಗಳಿಗೆ ಸಂಖ್ಯಾಶಾಸ್ತ್ರದಲ್ಲಿ ವಿಶೇಷ ಶಕ್ತಿ ಇದೆ. ಹಣವನ್ನು ಆಕರ್ಷಿಸಲು, ಹಣದ ಕಠಿಣ ಕಷ್ಟಗಳನ್ನು ದೂರ ಮಾಡಲು ಈ ಸಂಖ್ಯೆಗಳನ್ನು ಹೆಚ್ಚು ಬಳಸಲಾಗುತ್ತದೆ. ನೀವು ಡಬ್ಬಿಯ ಮೇಲೆ ಬರೆದ ಸಂಖ್ಯೆಗಳು ಅಳಸಿ ಹೋದರೆ ಮತ್ತೆ ಮತ್ತೆ ಆ ಸಂಖ್ಯೆಗಳನ್ನು ಬರೆಯಬೇಕು. ಈ ತಂತ್ರ ಮಾಡುವುದರ ಜೊತೆಗೆ ಸಾಲಗಳು ಹೆಚ್ಚಾದವರು ಮನೆಯಲ್ಲಿ ಇರಬೇಕಾದರೆ, ಪ್ರಯಾಣಿಸಬೇಕಾದರೆ, ಕೆಲಸ ಮಾಡಬೇಕಾದರೆ ಈ ಸಂಖ್ಯೆಗಳನ್ನು ಪಠಿಸಬೇಕು. ನೀವು ಡಬ್ಬಿಯ ಒಳಗೆ ಹಾಕುವ ಸಿಂಧೂರ ಹೇಗೆ ಹೆಚ್ಚುತ್ತಾ ಹೋಗುತ್ತದೆಯೋ ಅದೇ ರೀತಿಯಲ್ಲಿ ಮನೆಗೆ ದುಡ್ಡಿನ ಆಗಮನ ಆಗುತ್ತದೆ. ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಡಬ್ಬಿಯಲ್ಲಿಟ್ಟ ಮಂಗಳಕರ ವಸ್ತುಗಳ ಪ್ರಭಾವದಿಂದ ಹಾಗೂ ವಿಶೇಷ ಸಂಖ್ಯೆಗಳ ಶಕ್ತಿಯಿಂದ ಮನೆಯಲ್ಲಿ ಕೆಲಸಕ್ಕೆ ಹೋಗುವವರ ಜೀವನದಲ್ಲಿ ಯಶಸ್ಸು, ಹಣದ ಅರಿವು ಚೆನ್ನಾಗಿ ಆಗುತ್ತದೆ. ಪುರುಷರಾಗಲಿ ಸ್ತ್ರೀಯರಾಗಲಿ ಈ ಕೆಲಸವನ್ನು ಮಂಗಳವಾರ ಅಥವಾ ಶುಕ್ರವಾರ ಆರಂಭಿಸಿ ನಿತ್ಯವೂ ಮಾಡುತ್ತಾ ಬರಬಹುದು. ನಿತ್ಯ ಸ್ನಾನ ಮಾಡಿಯೇ ಈ ತಂತ್ರ ಮಾಡಬೇಕು ಎಂದೇನಿಲ್ಲ. ಶರೀರ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಿರಬೇಕು ಅಷ್ಟೇ. ಕೈಕಾಲು ಮುಖ ತೊಳೆದು ಈ ಕೆಲಸವನ್ನು ಮಾಡಬಹುದು. ಮಾಂಸಾಹಾರವನ್ನು ಸೇವಿಸಿದ ದಿನ ಮಾತ್ರ ಈ ವಿಶೇಷ ತಂತ್ರದ ಕೆಲಸವನ್ನು ಮಾಡಬಾರದು. ಈಗಿನ ಕಾಲದಲ್ಲಿ ಸಾಲ ಇಲ್ಲದವರು ಯಾರೂ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಕೆಲಸ ಮಾಡಬೇಕಾದರೂ ಸಾಲ ಮಾಡಿಯೇ ಮಾಡಿರುತ್ತಾರೆ. ಒಂದು ಬೈಕ್ ಕೊಳ್ಳಲು ಅಥವಾ ಯಾವುದೇ ವಾಹನ ಕೊಳ್ಳಲು ಸಾಲವನ್ನು ಮಾಡಿ ವಾಹನ ಕೊಂಡಿರುತ್ತಾರೆ. ಮನೆ ಕಟ್ಟಲು, ಸೈಟ್ ಖರೀದಿ ಮಾಡಲು, ಮದುವೆ ಮಾಡಲು ಪ್ರತಿಯೊಂದಕ್ಕೂ ಸಾಲ ಮಾಡಿಯೇ ಮಾಡಬೇಕಾದ ಪರಿಸ್ಥಿತಿ ನಮ್ಮದಾಗಿರುತ್ತದೆ. ಆ ಸಾಲಗಳು ಹೆಚ್ಚಾದಂತೆ ದಿನನಿತ್ಯ ನಮ್ಮ ಜೀವನದಲ್ಲೂ ಸಹ ಕೆಲವು ಕಹಿ ಘಟನೆಗಳು ನಡೆಯುತ್ತವೆ. ಆದರೆ ಸಾಲವನ್ನು ತೀರಿಸಲು ಮಾರ್ಗವೇನು? ಸಾಲ ತೀರಿಸಲಾಗದೆ ಗೋಳಾಟ, ಜಂಜಾಟದಲ್ಲಿ ಪ್ರತಿನಿತ್ಯದ ಬದುಕು ನಮ್ಮದಾಗಿರುತ್ತದೆ. ಆ ಸಾಲಗಳನ್ನು ತೀರಿಸಲು ಇವತ್ತು ನಾನು ನಿಮಗೆ ಒಳ್ಳೆಯ ಮನೆಮದ್ದನ್ನು ತಿಳಿಸಿಕೊಡುತ್ತೇನೆ. ಈ ಮನೆಮದ್ದನ್ನು ನೀವು ಪ್ರತಿನಿತ್ಯ ಪಾಲಿಸುತ್ತಾ ಬಂದಲ್ಲಿ ಖಂಡಿತ ಎಷ್ಟೇ ಸಾಲವಿದ್ದರೂ ನೀವು ಸಾಲ ಮುಕ್ತರಾಗುವುದು ಖಚಿತ. ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಮೊದಲು ನಂಬಿಕೆ, ಶ್ರದ್ಧೆ, ಭಕ್ತಿ ಎನ್ನುವುದು ಮುಖ್ಯ ಸ್ನೇಹಿತರೆ. ನಂಬಿಕೆ ಇಲ್ಲದಿದ್ದಲ್ಲಿ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ನಂಬಿಕೆ ಇದ್ದವರು ಇದನ್ನು ಮಾಡಿ ನೋಡಿ ಸ್ನೇಹಿತರೆ, ನೀವೇ ಹೇಳುತ್ತೀರಾ.